ಲಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ನಮಸ್ಕಾರ ಮಹಿಳೆಯರೇ, ಮಹನೀಯರೇ. ನಾನು ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ತಗೋಬೇಕು ಅಂತ ಇದ್ದೇನೆ. ಎಲ್ರು ಜೊತೆಗೆ ಬಂದ್ಬಿಡಿ. ಎಲ್ರು ನಗಿ. ಏನಿದೆಲ್ಲ? ಯಾರು ನೀವೆಲ್ಲ? ಏನ್ ಬೇಕಾಗಿದೆ ನಿಮ್ಗೆ? ನಗಿ. ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ನನ್ನದು ಒಂದೇ ಉತ್ತರ. ಅದೇನು ಅಂದ್ರೆ ಬ್ಯಾಂಕ್ ರಾಬರಿ. ನನ್ನ ಹೆಸರು ಮಕೋಡ. ತಿಂತೀನಿ ನಾನು ಪಕೋಡ. ಎಲ್ಲ ತಿಜೋರಿಗಳನ್ನು ಒಡೆದು ಹಾಕ್ತೀನಿ ಈ ನನ್ನ ಕೈಗಳಿಂದ. ಲಡ್ಡು ಸಿಂಗ್ ಅವರೇ, ಬ್ಯಾಂಕ್ ಅಲ್ಲಿ ಕಳ್ತನಾಗಿದೆ, ಬೇಗ ಬನ್ನಿ. ಶಿವ, ವೇದಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ನಲ್ಲಿ ಕಳ್ತನ ಆಗಿದೆ. ನೀನ್ ಅಲ್ಲಿಗೆ ಹೋಗ್ಬೇಡ. ಅಲ್ಲಿ ತುಂಬಾ ಅಪಾಯ ಇದೆ. ಈ ಕಾರ್ ಮೇಲೆ ಯಾರು ಬಿದ್ರು? ಇಳಿದು ನೋಡು ಕೆಳಗಡೆ. ಹಲೋ ಅಂಕಲ್. ಮೇಲ್ ನಿಂತ್ಕೊಂಡು ಏನು ಮಾಡ್ತಾ ಇದೀಯ ಮಗು? ಕೆಳಗಡೆ ಇಳಿ. ಈ ಪಕೋಡಾನ ಒಂದು ಚಮತ್ಕಾರ ಅಂತ ತೋರಿಸ್ತೀನಿ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಒಂದು ಮಗುಗೆ ಇಷ್ಟೊಂದು ಧೈರ್ಯನಾ? ನನಗೆ ಹೊಡಿತೀಯ? ನನ್ನ ಕ್ಯಾಮರಾ. ಈ ಮಗು ಅಂತ ಇದನ್ನು ಹೊಡೆದಾಕ್ಬಿಡ್ತಾನೆ. ಫೈಟ್ ನಡೀತಿದೆ ಅಂಕಲ್. ಫೈಟ್ ಮಾಡಿ. ಪಕೋಡಾನ ಲೈಫ್ ನಲ್ಲಿ ಮೊದಲನೇ ಬಾರಿ ರಾಬರಿ ಮಾಡೋದು ಫೇಲ್ ಆಗಿದೆ. ಒಂದು ಮಗು ಕೈಯಲ್ಲಿ ನಾವಿವತ್ತು ಒದೆ ತಿನ್ಬೇಕಾಗ್ ಬಂತು. ನಾನು ಆ ಮಗುಗೆ ಬುದ್ಧಿ ಕಲಿಸ್ತೀನಿ. ಲಡ್ಡು ಸಿಂಗ್ ಅವರೇ, ಬ್ಯಾಂಕ್ ನಲ್ಲಿ ಮಕೋಡ ಅನ್ನೋ ಒಬ್ಬ ವ್ಯಕ್ತಿ ಲೂಟಿ ಮಾಡಿದ್ದಾನೆ ಅಂತ ನಮ್ಗೀಗ ಗೊತ್ತಾಗಿದೆ. ಅವನನ್ನ ಲೂಟಿ ಮಾಡೋದಕ್ಕೆ ನೀವು ಬಿಡ್ಲಿಲ್ಲ. ಅದನ್ನೆಲ್ಲ ಹೇಗೆ ಮಾಡಿದ್ರಿ ಅಂತ ನೀವು ನಮ್ಮ ವೀಕ್ಷಕರಿಗೆ ಹೇಳಲೇಬೇಕು. ದಯವಿಟ್ಟು ನಿಮ್ಮ ಸಾಹಸನ ಹೇಳಿ. ಹೇಳೋದೇನಿದೆ, ನಾನ್ ಎಲ್ರಿಗೂ ಹೇಳೋದಕ್ಕಿದನ್ ಬಯಸ್ತೀನಿ. ಪಕೋಡ ಗ್ಯಾಂಗ್ ಮಕಾಡೆ ಮಲಗ್ತು. ಲಡ್ಡು ಸಿಂಗ್ ಇರುವಾಗ ಯಾರು ಜಾಸ್ತಿ ದಿನ ತಪ್ಪಿಸ್ಕೊಳಕ್ ಆಗಲ್ಲ. ಇನ್ ಸ್ವಲ್ಪ ದಿನದಲ್ಲೇ ಆ ಪಕೋಡ ಗ್ಯಾಂಗ್ ನ ಹಿಡಿದು ಜೈಲಿಗಟ್ತೀನಿ. ಎಸ್, ಪ್ರಾಮಿಸ್. ಈ ಇನ್ಸ್ಪೆಕ್ಟರ್ದು ಬಿಲ್ಡಪ್ ಸ್ವಲ್ಪ ಜಾಸ್ತಿನೇ ಇದೆ. ಮಕೋಡಾನ ಜೈಲಿಗೆ ಹಾಕ್ತಾನಾ? ಬನ್ನಿ. ಲಡ್ಡು ಸಿಂಗ್ ಅವರೇ, ನಾವು ನಿಮ್ಮ ಇಂಟರ್ವ್ಯೂನ ಟಿವಿನಲ್ಲಿ ನೋಡಿದ್ವಿ. ನೀವು ನಿಜವಾಗ್ಲೂ ಆ ಮಕೋಡ ಗ್ಯಾಂಗ್ನವ್ರನ್ನ ಯಾವ ರೀತಿ ಬುದ್ಧಿ ಕಲಿಸಿದೀರಾ? ನೀವು ಅದ್ಭುತವಾದ ಇನ್ಸ್ಪೆಕ್ಟರ್. ನಾವು ನಿಮ್ದೊಂದು ಫೋಟೋ ತಕ್ಕೋಬೇಕು ಅಂತ ಇದ್ದೀವಿ.
ಚೆನ್ನಾಗಿ ತೆಗಿಬೇಕು. ಒಳ್ಳೆ ಫೋಟೋ ಬರ್ಬೇಕು ಈ ಫೋಸ್ ಅಲ್ಲಿ. ಲಡ್ಡು ಸಿಂಗ್ ಅವರೇ, ಸೇ ಚೀಸ್. ಹಾ, ರೆಡಿ. ಇದೇನಿದು? ಅಯ್ಯೋ, ಇದು ಯಾವ ಟೆಕ್ನಾಲಜಿ ಅಪ್ಪ ಫೋಟೋ ತೆಗಿಯೋದು? ಏನ್ ಮಾಡ್ತಿದ್ದೀರಾ ನೀವು? ಯಾರು ನೀವೆಲ್ಲ? ನನ್ನ ಹೆಸರು ಮಕೋಡ. ತಿಂತೀನಿ ನಾನು ಪಕೋಡ. ಎಲ್ಲ ತಿಜೋರಿಗಳನ್ನು ಹೊಡಿತೀನಿ ಒಂದೇ ಒಂದು ಸುತ್ತಿಗೆ ಏಟಿನಲ್ಲಿ. ಅದು ನೀನೇನಾ ಮಕೋಡ? ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೀಗೆಲ್ಲ ಮಾಡಿದ್ರೆ ಸರಿ ಇರಲ್ಲ. ಮೊದ್ಲು ನನ್ನ ಕೆಳಗಡೆ ಇಳಿಸು ನನ್ನ. ಸಾರಿ ಲಡ್ಡು ಸಿಂಗ್ ಅವರೇ, ಒಂದು ಸಲ ಮಕೋಡನ ಜಾಲದಲ್ಲಿ ಸಿಕ್ಕಾಕೊಂಡ್ರೆ ಅವರು ಅರ್ಧ ಗಂಟೆ ಹಾಗೆ ಇರ್ಬೇಕಾಗತ್ತೆ. ಅರ್ಧ ಗಂಟೆ ಆದ್ಮೇಲೆ ನಿಮಗ್ ನೀವೇ ಕೆಳಗಡೆ ಬಿದ್ದು ಹೋಗ್ತೀರಾ. ಸದ್ಯದಲ್ಲಿ ನಾನೀಗ ವೇದಾಸ್ ಸಿಟಿ ಬ್ಯಾಂಕ್ ನ ಲೂಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ನಿಮಗೂ ನಿಮಂತ್ರಣ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ. ಬಾಯ್. ಜಯರಾಮ, ಶಿವನಿಗೆ ಬೇಗ ಫೋನ್ ಮಾಡು. ಬೇಗ ನಡಿ. ಹಲೋ ಶಿವ. ಬಂದನಾ ಮಗು? ಎಲ್ರು ಎಚ್ಚರವಾಗಿರಿ. ಇವತ್ತು ಆ ಹುಡುಗ ತಪ್ಪಿಸ್ಕೊಂಡು ಹೋಗ್ಲೇಬಾರ್ದು. ಶಿವ, ಇವರೆಲ್ಲ ಯಾರು? ಇವ್ರೇನೆ ಮಕೋಡ ಗ್ಯಾಂಗ್. ಹೋದ್ಸಲ ಕೊಟ್ಟಿದ್ವದೇ ಇವ್ರಿಗೆ ಮರ್ತೋಗಿದೆ ಅಂತ ಅನ್ಸುತ್ತೆ. ನೀನ್ ಯಾರು? ಶಿವ, ಮಮ್ಮಿ, ಇದೇನಿದು? ಶಿವ, ಈ ವಸ್ತು ಏನು? ಇದರಿಂದ ನಾವ್ ಹೇಗ್ ತಪ್ಪಿಸ್ಕೊಳ್ಳೋದು? ವೇಟ್ ಫ್ರೆಂಡ್ಸ್, ಈ ತರ ಆಡಿದ್ರೆ ಏನೂ ಆಗೋದಿಲ್ಲ. ಇನ್ನು ಅರ್ಧ ಗಂಟೆ ಕಾಲ ಹೀಗೆ ಇರ್ಬೇಕು ನೀವು. ಏನೋ ಹೇಳ್ತಿದ್ದಲ್ಲ ನೀನು? ಮಗು ಅಂತ ಮಾತ್ರ ಹೇಳ್ಬೇಡಿ ಅಂತ. ನಾನು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ, ಮಗು 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 ಅಂತ. ನಿನ್ ಬಗ್ಗೆ ನಾನು ಹಾಡು ಕೇಳಿದ್ದೀನಿ. ಅದೇನಪ್ಪ ಅದು? ಶಿವ 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 ಹ್ಯಾಂಡಲ್ ತಿರ್ಗಿಸಿ ಆಟ ಆಡ್ತಾನೆ. ಅಯ್ಯೋ, ಹ್ಯಾಂಡಲ್ ಅಲ್ಲ, ಪ್ಯಾಡಲ್ ತಿರ್ಗಿಸ್ಬಿಟ್ಟು ಯುದ್ಧ ಕಿಳಿಯೋದು ಶಿವ. ಹಾಡಾದ್ರೂ ನೆಟ್ಟಗ್ ಹಾಡಿ. ಅದೇನೆ, ಪ್ಯಾಡಲ್ ತಿರುಗಿಸಿ ಫೈಟ್ ಮಾಡ್ತಾನೆ. ಮಿಂಟಲ್ಲಿ ಆಕಾಶನ ದಾಟ್ತಾನೆ. ನಿಮಿಷಗಳಲ್ಲ, ಸೆಕೆಂಡ್ಗಳಲ್ಲೇ ಆಕಾಶ ದಾಟ್ತಾನೆ. ಏನೋ ಒಂದು. ನಾನಂತೂ ಹಾಡ್ಬಿಟ್ಟೆ. ಈಗ ನಿಮ್ಮೆಲ್ಲರೂ ಬ್ಯಾಂಡ್ ಬಜಾಯಿಸ್ತೀನಿ. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ. ಈ ಬಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎರಡೇ ದಾರಿ ಇರೋದು. ಒಂದನೇದು, ನಾನು ಈ ಕ್ಯಾಮರಾದಿಂದ ಮತ್ತೆ ನಿಮ್ಮ ಮೇಲೆ ಕ್ಲಿಕ್ ಮಾಡೋದು. ತಕ್ಷಣದಲ್ಲೇ ನೀವು ಸ್ವತಂತ್ರರಾಗ್ತೀರಾ. ಆದ್ರೆ ನಾನು ಅದನ್ನ ಮಾಡೋದಿಲ್ಲ. ಎರಡನೇದು, ಎಲ್ಲರೂ ಸುಮ್ನೆ ಅರ್ಧ ಗಂಟೆ ಹಾಗೆ ನಿಂತ್ಕೊಳ್ಳಿ. ಈ ಜಾಲ ತನಗ್ ತಾನೇ ಬಿದ್ದು ಹೋಗತ್ತೆ. ಅರ್ಥ ಆಯ್ತಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಅಯ್ಯಯ್ಯೋ, ಶಿವ, ಏನಾದ್ರೂ ಮಾಡು. ಏನ್ ಮಾಡ್ಲಿ? ಆ ಮಕೋಡ ಹೇಳ್ಬಿಟ್ಟು ಹೋಗಿಲ್ವಾ ಇನ್ನು ಅರ್ಧ ಗಂಟೆ ನಾವ್ ಹೀಗೆ ಇರ್ಬೇಕಾಗುತ್ತೆ ಅಂತ. ನೆಮ್ಮದಿಯಾಗಿರ್ಬೇಕು ಅಂದ್ರೆ ಎಚ್ಚರವಾಗಿ. ವೇದಾಸ್ ಸಿಟಿಯಲ್ಲಿ ಬ್ಯಾಂಕ್ ನ ರಾಬರಿ ಮಾಡಿದ್ದಾರೆ. ನಗರದ ಎಲ್ಲಾ ಬ್ಯಾಂಕ್ಗಳನ್ನು ಮಕೋಡ ಗ್ಯಾಂಗ್ ಸತತವಾಗಿ ರಾಬರಿ ಮಾಡ್ತಾನೆ ಇದೆ. ಪೊಲೀಸ್ನವರು ಕಳ್ಳರನ್ನ ಹಿಡಿಯೋದ್ರಲ್ಲಿ ವಿಫಲರಾಗಿದ್ದಾರೆ ಅವ್ರ ಕೆಲಸದಲ್ಲಿ. ನೋಡಿ, ನಮ್ಮ ಲಡ್ಡು ಸಿಂಗ್ ನವರು ಗೋಡೆಗೆ ಅಂಟ್ಕೊಂಡು ಒದ್ದಾಡ್ತಾ ಇದ್ದಾರೆ ಅನ್ನೋದನ್ನ. ಮಕೋಡ ಹತ್ರ ಕ್ಯಾಮ್ರಾ ಇದೆಯಲ್ಲ, ಆ ಕ್ಯಾಮ್ರಾಯಿಂದ ಫೋಟೋ ಕ್ಲಿಕ್ ಮಾಡ್ತಿದ್ದಂಗೆನೆ ಅದರಿಂದ ಒಂದು ವೆಬ್ ಬಂದು ನಮ್ಮನ್ನ ಹಿಡ್ಕೊಳ್ಳುತ್ತೆ ಅಂತ ನನಗನ್ನಿಸ್ತಿದೆ. ಶಿವ, ನನ್ನ ಹತ್ರ ಅವನ ವೆಬ್ ನಿಂದ ಬಚಾವ್ ಆಗೋದಕ್ಕೆ ಒಂದು ಒಳ್ಳೆ ಐಡಿಯಾ ಇದೆ. ನಾವು ಲೂಸ್ ಆಗಿರೋ ಬಟ್ಟೆ ಹಾಕೊಂಡ್ರೆ
ನಾವು ಯಾವಾಗ ಬೇಕೋ ಅವಾಗ ಅದ್ರ ಮಧ್ಯದಿಂದ ಜಾರ್ಕೊಂಡ್ ಬರ್ಬೋದು. ಏನಂತ್ಯ? ಅದೊಂದು ಬ್ರಿಲಿಯಂಟ್ ಐಡಿಯಾ ರೇವಾ, ಇದನ್ನ ಮಾಡೋಣ. ಏನಪ್ಪಾ ಇದು? ತಾವೆಲ್ರು ಮಕೋಡನ ವೆಲ್ಕಮ್ ಮಾಡೋದಕ್ಕೋಸ್ಕರ ಎಲ್ರು ಬಂದ್ಬಿಟ್ಟಿದ್ದೀರಾ. ಇಂಥ ಸಂದರ್ಭದಲ್ಲಿ ಒಂದು ಗ್ರೂಪ್ ಫೋಟೋನ ತಗೊಳ್ಳೇಬೇಕಾಗತ್ತಲ್ವಾ? ಚೀಸ್ ಹೇಳಿ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀರಾ ನೀವೆಲ್ರು. ನಿಮ್ಮೆಲ್ರಿಗೂ ದೃಷ್ಟಿ ಆಗ್ಬಿಟ್ಟಾತು. ಈಗ ಎಲ್ರೂ ಸೇರ್ಕೊಂಡು ಶಿವ ಶಿವ ಅಂತ ಕೋರಸ್ ಹಾಡ್ತಾ ಇರಿ. ಚೆನ್ನಾಗಿ ಹಾಡಿ, ಹಾಡ್ತಾ ಇರ್ಬೇಕು. ಬಾಯ್ ಬಾಯ್, ಹೊರಡ್ತೀನಿ. ಲಡ್ಡು ಸಿಂಗ್ ಸರ್, ಇದೇನಿದು? ನಿಮ್ ಯೂನಿಫಾರ್ಮ್ ಎಲ್ಲಿದೆ? ನನ್ಗನ್ಸತ್ತೆ ಯೂನಿಫಾರ್ಮ್ ಮೇಲ್ಗಡೆ ಸಿಕ್ಕ ಹಾಕೊಂಡಿದೆ ಅಂತ. ಓಹೋ, ಲಡ್ಡು ಸಿಂಗ್ ಸರ್, ಅಟ್ಲೀಸ್ಟ್ ಇವಾಗಾದ್ರೂ ಯೂನಿಫಾರ್ಮ್ ಹಾಕೊಳ್ಳಿ. ಹಾ, ಹೌದು ಹೌದು ಹೌದು. ಹಾ ಸರಿ. ಅಯ್ಯೋ, ನಾನು ಬರ್ತೀನಿ ರೀ. ರೇವಾ, ಆದಿ, ಯುಡಿ, ನೀವೆಲ್ರೂ ಆ ಕಡೆಯಿಂದ ಹೋಗಿ. ಹೊರಟೋದ ಮಗು. ನನ್ನ ಮೇಲೆ ಅವನು ಪೌರುಷ ತೋರಿಸ್ತಾನೆ. ಬಾಸ್, ಅವನು ಓಡ್ ಹೋಗಿಲ್ಲ, ನಮ್ಮ ಮುಂದೆನೆ ಇದ್ದಾನೆ. ಓಡ್ಸು ಗಾಡಿ. ಬಾಯ್ ಬಾಯ್. ಮಕೋಡ ಈ ನಗರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದಾನೆ. ಇಲ್ಲಿನ ಪೊಲೀಸರು ಮತ್ತೆ ಆ ಶಿವ ಇಬ್ರು ಕೂಡ ನಮ್ಮೆಲ್ಲರ ಹಿಂದೆ ಬಿದ್ದಿದ್ದಾರೆ. ಈಗ ನಾವಿಲ್ಲಿರೋದು ಅಷ್ಟು ಸೇಫ್ಟಿ ಅಲ್ಲ. ಎಲ್ಲಾ ಮಾಲನ್ನು ಕೂಡ ವ್ಯಾನಲ್ಲಿ ಹಾಕೊಂಡು ರೆಡಿ ಮಾಡ್ಕೊಳ್ಳಿ. ಅಂಕಲ್, ನೀವೆಲ್ಲ ಹೋಗೋಕ್ಕೂ ಮುಂಚೆ ನಮ್ಗೆ ವೇದಾ ಸಿಟಿಯಿಂದ ಕದ್ದಿರೋ ಹಣನೆಲ್ಲ ಕೊಟ್ಬಿಟ್ಟು ಹೋಗಿ. ನೀನ್ ಮತ್ತೆ ಬಂದ್ಬಿಟ್ಯಾ ಮಗು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನಿಮ್ಮ ವೆಬ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಎಲ್ಲದನ್ನು ಮುರಿಯೋದಕ್ಕೆ ಒಂದಲ್ಲ ಒಂದಾರಿ ಇದ್ದೇ ಇರುತ್ತೆ. ನಾವು ಕೂಡ ನಿಮ್ಮ ವೆಬ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಹುಡ್ಕೊಂಡ್ವಿ. ಮಕೋಡ ಜಾಲವನ್ನ ಬೇಯಿಸೋದಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಸರಿ, ಹಾಗಾದ್ರೆ ಒಂದ್ಸಲಿ ಚೆಕ್ ಮಾಡ್ತೀನಿ. ಅಯ್ಯೋ, ನನ್ ಕ್ಯಾಮರಾ! ವಾ ಶಿವ, ಇದು ಖಡಕ್ ಆಗಿದೆ. ಅಯ್ಯೋ, ಮತ್ತೆ
ಸಿಕ್ಕಾಕೊಂಡೆ. ನಾನು ಹೊರಗ್ ಬಂದೆ. ರೇವಾ, ನನ್ನನ್ನು ಕೆಳಗಡೆ ಇಳಿಸು. ಬೆಳಿಗ್ಗೆಯಿಂದ 2ನೇ ಸಲ ಸಿಕ್ಕಾಕೊಂಡು ಕಷ್ಟ ಪಡ್ತಾ ಇದ್ದೀನಿ. ತೆಗಿತೀನಿ ಲಡ್ಡು ಸಿಂಗ್ ಸರ್. ನನ್ನನ್ನು ಬಿಡಿಸೋದು ಎಲ್ಲಿ ಬಂತು? ನೀನೇ ಸಿಕ್ಕಾಕೊಂಡೆ. ಥ್ಯಾಂಕ್ ಯು ಶಿವ. ಅಯ್ಯೋ, ಈ ಕ್ಯಾಮರಾ ಎಲ್ಲರ ಹತ್ರ ನಡೆಯುತ್ತೆ, ನನ್ನ ಹತ್ರ ಯಾಕೆ ನಡೀತಾ ಇಲ್ಲ? ಓಹೋ, ಇದಕ್ಕೆ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಅಯ್ಯೋ, ಮತ್ತೆ ಸಿಕ್ಕಾಕೊಂಡೆ. ಇನ್ಯಾರು ಉಳ್ದೇ ಇಲ್ಲ. ನಾನೀಗ ಓಡೋಗ್ತೇನೆ. ಶಿವ, ಅವನು ಓಡ್ ಹೋಗ್ತಾ ಇದ್ದಾನೆ. ಅಲ್ಲಿ ನೋಡು. ಮಕ್ಕಳ ಅಂಕಲ್, ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ಗೋಡೆ ಮೇಲೂ ನಡೆದ್ಬಿಟ್ಯಾ? ಯಾವ ಜಾಗ ಇದೆಯಪ್ಪ ನೀನು ಅಲ್ಲಿಗೆ ಬರ್ದೇ ಇರುವಂತದ್ದು? ಜೈಲ್. ನಾನಲ್ಲಿ ನಿಮ್ ಜೊತೆ ಬರೋದಿಲ್ಲ, ಆದ್ರೆ ನಿಮ್ಮನ್ನ ಅಲ್ಲಿ ತನಕ ತಲುಪಿಸಬಹುದು. ಮಕೋಡ ಅಂಕಲ್, ಇವಾಗ ಹೇಳಿ, ಪಕೋಡ ತಿಂತೀರಾ ಇಲ್ಲಾಂದ್ರೆ ಸುತ್ತಿಗೆಲ್ ಹೊಡಿತೀರಾ? ಹೇಳಿ 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 ಹೇಳಿ. ಶಿವ, ಶಿವ, ಮಕೋಡ ಜೈಲಲ್ಲಿ ಪಕೋಡ ತಿಂತಾನೆ, ತಿಜೋರಿಯಲ್ಲ ಅಲ್ವೇನೋ? ಏನ್ ಪಕೋಡ? ಅಯ್ಯೋ, ಬೇಡ ಬೇಡ ಬೇಡ. ನಾನಿವತ್ತಿಂದ ನನ್ನ ಹೆಸರನ್ನೇ ಬದಲಾಯಿಸ್ಕೊಂಡ್ಬಿಡ್ತೇನೆ. ನನ್ನನ್ನು ಜೈಲಿಗೆ ಕರ್ಕೊಂಡು ಹೋಗಿ ಮಕೋಡಾಗೆ ಶಿವ ಹಾಕೊಂಡು ಚಚ್ಚದ. ಈಗ ಯಾವುದೇ ಕೆಟ್ಟ ಕೆಲಸ ನಾನು ಮಾಡೋ ಹಾಗಿಲ್ಲ. ನಡಿ ಜೈಲಿಗೆ. ಮಕೋಡ ಅಂಕಲ್, ಜೈಲಲ್ಲಿ ಶಿವನ್ ಹಾಡ್ನ ಚೆನ್ನಾಗಿ ಜ್ಞಾಪಿಸ್ಕೊಂಡ್ ಹಾಡಿ, ಆಯ್ತಾ? ವಾವ್ ರೇವಾ, ಈ ನಾಯಿ ಮರಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ ಡ್ಯಾಡಿ ನನ್ಗೆ ಇದನ್ನ ಗಿಫ್ಟ್ ಕೊಟ್ರು. ಶಿವ, ಶಿವ, ಆಡಿ. ಶಿವ, ಶಿವ, ನಂಗ್ ಅನ್ಸುತ್ತೆ ಶಿವ ಅವ್ನ್ ರೂಮಲ್ಲಿ ಇದ್ದಾನೆ ಅಂತ. ಅದಕ್ಕೆ ಅವನ್ಗೆ ಏನು ಕೇಳಿಸ್ತಿಲ್ಲ. ಬಾ, ಹೋಗಿ ಅವನ್ನ ಕರ್ಕೊಂಬರೋಣ. ಅಲ್ಲಿವರೆಗೂ ನಾಯಿ ಮರಿಗಳು ಆಟ ಆಡ್ತಾ ಇರ್ಲಿ ಬಿಡು. ಓಕೆ. ಡಾಗಿ, ಪಪ್ಪಿನ ನೋಡ್ಕೊಳ್ಬೇಕು. ಥ್ಯಾಂಕ್ ಯು ಡಾಗಿ. ಗುಡ್ ಬೈ. ವಾವ್, ಸುಂದರವಾಗಿದೆ ಅಲ್ವಾ ಪಪ್ಪಿ? ಇದನ್ನ ನಾವು ತಗೊಂಡು ಹೋಗೋಣವಾ? ಬೇಗ ಎತ್ಕೊಂಡ್ ನಡಿ, ಇಲ್ಲ ಅಂದ್ರೆ ಅವ್ರ ಮಾಲೀಕರು ಬಂದು ನೋಡ್ಬಿಡ್ತಾರೆ. ಇದು ಈಗ ರಾನಿಯ ಪಪ್ಪಿ. ಇದನ್ನ ತಗೊಳ್ಳೋದನ್ನ ಯಾರು ತಡೆಯೋದಕ್ಕೆ ಸಾಧ್ಯ? ರಾನಿ ಏನು ಕೇಳೋದಿಲ್ಲ, ಯಾರು ತಡೆಯೋದೂ ಇಲ್ಲ.
ಡಾಗಿ ಏನಾಯ್ತು? ಏನಾಯ್ತು? ಡಾಗಿ ಯಾಕೆ ಬೊಗಳ್ತಾ ಇದೆ? ಮತ್ತೆ ಮತ್ತೆ ಪಪ್ಪಿ ಎಲ್ಲಿ ಹೋಯ್ತು? ಇಲ್ಲ ಶಿವ, ನನ್ ಪಪ್ಪಿ. ರಾಣಿ, ಆ ನಾಯಿ ಮರಿ ಇಲ್ಲಿ ತನಕ ಬಂದಿದೆ. ಆ ಪಪ್ಪಿ ನಂದು, ಅದನ್ನ ವಾಪಸ್ ಕೊಡಿ. ನಿನ್ ಪಪ್ಪಿನ? ಆದ್ರೆ ಇದ್ರ ಮೇಲೆ ನಿನ್ನ ಹೆಸರೇನು ಬರ್ದೇ ಇಲ್ವಲ್ಲ? ನನಗಂತೂ ಎಲ್ಲೂ ಕಾಣಿಸ್ತಾನೆ ಇಲ್ಲಪ್ಪ. ನಿಮ್ ಹೆಸರು ಕೂಡ ಬರ್ದಿಲ್ಲ ಇದ್ರಲ್ಲಿ. ಈ ಡಾಗಿ ನನ್ನ ಗೆಳೆಯ ಇದ್ದಂಗೆ. ಇದನ್ನ ನೀವು ನಮ್ಮ ಮನೆ ಹೊರಗಡೆಯಿಂದ ಕತ್ಕೊಂಡು ಹೋಗಿರೋದು. ಇದು ನನಗೆ ಚೆನ್ನಾಗ್ ಗೊತ್ತು. ಈ ಮಗುಗೆ ಎಲ್ಲನೂ ಗೊತ್ತಿದೆ. ಮಗು, ನಿನಗೆ ಇದೆಲ್ಲ ಗೊತ್ತಿದೆ ಅಂದ್ಮೇಲೆ ಇದನ್ನು ಕೂಡ ತಿಳ್ಕೊ. ಇನ್ಮೇಲೆ ಈ ಪಪ್ಪಿ ಈ ರಾನಿದು. ಮಗು ಅಂತ ಮಾತ್ರ ಹೇಳ್ಬೇಡ. ಶಿವ, ಶಿವ ಅಂತ ನನ್ನ ಹೆಸರು. ಲಡ್ಡು ಸಿಂಗ್ ಸರ್, ಬೇಗ ಮಾರ್ಕೆಟ್ ರೋಡ್ ಹತ್ರ ಬನ್ನಿ. ಇಲ್ಲಿ ಕೆಲವರು ನನ್ನ ಪಪ್ಪಿನ ತಗೊಂಡು ಓಡ್ ಹೋಗ್ತಾ ಇದ್ದಾರೆ. ಅಯ್ಯೋ ರೇವಾ, ನಿನ್ ಪಪ್ಪಿನ ನೋಡು. ಇಲ್ಲ ಶಿವ, ನನ್ ಪಪ್ಪಿ. ಬೇಗ. ಅಯ್ಯೋ, ಆ ಹುಡ್ಗ ನಮ್ ಸೈಕಲ್ಸ್ಗೆ ಬೀಗ ಹಾಕ್ಬಿಟ್ಟಿದಾನೆ. ಈಗ ನಾವೇನ್ ಮಾಡೋದು? ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ, ಅಲ್ಲಿ ನೋಡು, ಅದು ತಪ್ಪಿಸ್ಕೊಂಡಿರೋ ರೇವನ ಪಪ್ಪಿನೇ. ಜಯರಾಮ, ಬೇಗ ಗಾಡಿನ ಆ ಕಡೆ ಓಡಿಸು. ಪಪ್ಪಿ, ನಾನ್ ನಿನ್ನ ಹಿಡಿತೀನಿ. ಮುರ್ದೋಗು ಮುರ್ದೋಗು ಮುರ್ದೋಗು. ಎಸ್ ರಾನಿ, ಆ ಒಬ್ಬ ಹುಡುಗ ನಮ್ಮೆಲ್ರಿಗೂ ತುಂಬಾನೇ ಕಷ್ಟ ಕೊಟ್ಟಿದ್ದ. ನಮ್ಮೆಲ್ರಿಗೂ ಅವನು ತುಂಬಾನೇ ಕಷ್ಟ ಆಗಿದ್ದ. ಆ ಪಪ್ಪಿ ಐಡಿಯಾನ ಬಿಟ್ಬಿಡು, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಒದೆ ತಿನ್ಬೇಕಾಗತ್ತೆ. ರಾನಿ ನೋ ಅನ್ನೋ ಶಬ್ದನ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ನನಗ ಆ ಪಪ್ಪಿ ಬೇಕೇ ಬೇಕು. ಬೈ ಹುಕ್ ಬೈ ಟೂಕ್. ಶಿವನಿಗೆ ಈಗಲೇ ಒಂದು ಬಂದೋಬಸ್ತ್ ಮಾಡ್ತೀನಿ. ಹಲೋ ಪೈಲ್ವಾನ್ ಗ್ಯಾಂಗ್. ಶಿವ, ಇವರು ಪಪ್ಪಿವರೆಗೂ ತಲುಪಲೇಬಾರ್ದು. ಚಿಂತಿಸ್ಬೇಡ ರೇವಾ, ಪಪ್ಪಿನ ನಾವ್ ಹೇಗಾದ್ರೂ ಕಾಪಾಡ್ಕೊಳ್ಳೋಣ. ಲಡ್ಡು ಸಿಂಗ್ ಸರ್ನು ಹೋಗಿದಾರಲ್ವಾ?
ಮಕ್ಕಳೇ, ಇಷ್ಟೊಂದು ಅರ್ಜೆಂಟ್ ಆಗಿ ಎಲ್ಲಿ ಹೋಗ್ತಾ ಇದ್ದೀರಾ? ವಾಪಸ್ ಹೋಗ್ಬಿಡಿ, ಇಲ್ಲಾಂದ್ರೆ ಸಾಕತ್ತಾಗೋದೆ ತಿಂತೀರಾ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಯಾಕೆ ನೀನ್ ಅಳ್ತಾ ಇದೀಯಾ? ನೀನ್ ಹೊಡಿಲೇ ಇಲ್ಲ ನಾನು, ಈಗ್ಲೇ ಅಳ್ತಾ ಇದೀಯಾ? ಸುಮ್ನೆ ನಿನ್ ಫ್ರೆಂಡ್ಸ್ ನ ಕರ್ಕೊಂಡು ಹೊಂಟೋಗೋ, ಇಲ್ಲ ಅಂದ್ರೆ ಇಲ್ಲಿಂದ ಎಸ್ತ ಬರ್ತೀನಿ. ನಿಮ್ ಗೆಳೆಯ ಒಬ್ರು ಕೆಳಗ್ ಬಿದ್ಬಿಟ್ಟಿದ್ದಾರೆ, ಅಲ್ಲಿ ನೋಡಿ. ಅಲ್ಲಿದೆ ನೋಡು ರೇವನ ಪಪ್ಪಿ. ವೇದಾಸ್ ಸಿಟಿಯಿಂದ 50-100 ಕಿಲೋಮೀಟರ್ ಅಲ್ಲಿ ಯಾವುದೇ ಏರಿಯಾಗಳಿರ್ಲಿ, ಲಡ್ಡು ಸಿಂಗ್ ಕಣ್ಣಿಂದ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅದ್ರಲ್ಲೂ ಈ ಪ್ರೀತಿಯ ಪಪ್ಪಿ. ಇದನ್ನ ತಗೊಂಡೋಗಿ ರೇವಕ್ ಕೊಡೋಣ. ಎಲ್ಲಿ ಹೋಯ್ತಿದು ಪಪ್ಪಿ? ಅಲ್ಲಿದೆ ಪಪ್ಪಿ, ಬಾಯುಡಿ ಹೋಗಿ ತಗೊಂಬರೋಣ. ಇಲ್ಲಾಂದ್ರೆ ಲಡ್ಡು ಸಿಂಗ್ಗೆ ಹೆದರ್ಕೊಂಡ್ಬಿಡುತ್ತೆ ಅದು. ಲಡ್ಡು ಸಿಂಗ್ ಸರ್, ಏನಾಯ್ತು? ಅಯ್ಯೋ, ಟೈಗರ್ ನನ್ ಪಪ್ಪಿನ ತಿಂದು ಹಾಕ್ಬಿಡುತ್ತೆ. ಅದನ್ನ ಕಾಪಾಡು ಶಿವ. ರೇವಾ, ಇದು ನ್ಯಾಷನಲ್ ಪಾರ್ಕ್. ಇಲ್ಲಿಯ ಟೈಗರ್ಗಳಿಗೆ ಜನ ನೋಡಿ ನೋಡಿ ಅಭ್ಯಾಸ ಆಗೋಗಿದೆ. ಅವ್ ಯಾರಿಗೂ ಏನು ಮಾಡೋದಿಲ್ಲ. ಸ್ವಲ್ಪ ಹೊತ್ತಿರು, ಅದು ಹೋಗ್ಬಿಡುತ್ತೆ. ಶಿವ, ಅದು ಟೂರಿಸ್ಟ್ ಮೇಲೆ ಅಟ್ಯಾಕ್ ಮಾಡಲ್ಲ, ಆದ್ರೆ ಪಪ್ಪಿ ಮೇಲೆ ಮಾಡ್ಬೋದಲ್ವಾ? ನನಗ್ ನನ್ ಪಪ್ಪಿ ವಾಪಸ್ ಬೇಕು. ಅದು ತಿಂದು ಹಾಕ್ಬಿಟ್ರೆ ಅದನ್ನ. ನಿಂತ್ಕೊಳ್ಳಿ, ಅಲ್ಲಿ ಹೋದ್ರೆ ಅಪಾಯ ತಪ್ಪಿದ್ದಲ್ಲ. ಪಪ್ಪಿನ ಪಡ್ಕೊಳ್ಳೋ ಖುಷಿಯಲ್ಲಿ ನಮ್ಮ ಜೀವನನೇ ಕಳ್ಕೊಳ್ಳೋ ಅಂಥದ್ದು ಬೇಡವೇ ಬೇಡ. ಟೈಗರ್ ನನ್ ಪಪ್ಪಿನ ತಿಂದ್ಬಿಟ್ಟಿದೆ. ರೇವಾ, ಅಳ್ಬೇಡ, ನಾನು ಇವಾಗ್ಲೇ ನೋಡ್ತೀನಿ. ನೋಡು ರೇವಾ, ನಿನ್ನ ಪಪ್ಪಿ ನೋಡಿಲಿ, ನೋಡು, ಅದು ಆಟ ಆಡ್ತಾ ಇದೆ. ಅದಕ್ಕೇನು ಆಗಿಲ್ಲ. ಜಸ್ಟ್ ಚಿಲ್. ಸ್ವಲ್ಪ ಹೊತ್ತಲ್ಲಿ ಪಪ್ಪಿ ಜೊತೆ ಆಟ ಆಡ್ಕೊಂಡು ಟೈಗರ್ ಹೋಗ್ಬಿಡುತ್ತೆ. ಆಮೇಲೆ ನಾವು ಪಪ್ಪಿನ ಕರ್ಕೊಂಡು ಬರೋಣ. ಇದು ನ್ಯಾಷನಲ್ ಪಾರ್ಕ್ ಏರಿಯಾ. ಇಲ್ಲಿನ ಪ್ರಾಣಿಗಳು ಟೂರಿಸ್ಟ್ ಇಂದ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಟೈಗರ್ ಪಪ್ಪಿಗೆ ಏನು ಮಾಡೋದಿಲ್ಲ. ಈ ಟೈಗರ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಒಂದು ಐಡಿಯಾ, ನಿಂದೊಂದು ಬಾಲ್ ಕೊಡಿಲಿ. ಬಾ 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 ಬಾ.
ಅಂತ ಅವಶ್ಯಕತೆನೇ ಇಲ್ಲ. ಆ ಹುಡುಗರು ಮತ್ತೆ ಹುಲಿ ಇಬ್ರು ಹೊಡೋಗಿದ್ದಾರೆ. ನಾವು ಪಪ್ಪಿನ ಕರ್ಕೊಂಡ್ ಬರೋಣ. ಒಂದ್ ನಿಮಿಷ ಇರು. ಈ ಕೇಸ್ ಲಡ್ಡು ಸಿಂಗ್ ಕೈಯಲ್ಲಿದೆ. ಪಪ್ಪಿನ ನಾನ್ ಎತ್ಕೊಂಡ್ ಬರ್ತೀನಿ. ಜಯರಾಮ ನಡಿ. ಜಯರಾಮ ಸ್ಪೀಡ್ ಆಗಿ ಓಡಿಸು, ಸ್ಪೀಡ್. ಪಪ್ಪಿ ತುಂಬಾ ಜೋರಾಗಿ ಓಡ್ತಾ ಇದೆ. ಈಗ ಅದನ್ನ ಹಿಡಿಯೋ ಸಮಯ ಬಂದಿದೆ. ಲಡ್ಡು ಸಿಂಗ್ ಸರ್, ನೀವು ಪಕ್ಕದಲ್ಲಿ ನೋಡಿ. ಶಿವ ಸೈಡಲ್ಲ, ಪಪ್ಪಿ ಎದುರುಗಡೆ ಓಡ್ತಾ ಇದೆ. ಲಡ್ಡು ಸಿಂಗ್ ಸರ್, ಖಂಡಿತ ಪಪ್ಪಿ ಮುಂದೆನೇ ಇರೋದು. ಆದ್ರೆ ನಿಮ್ಮ ಪಕ್ಕದಲ್ಲಿ ಏನಿದೆ ನೋಡಿ ಪ್ಲೀಸ್. ಏನಿದೆ ನನ್ನ ಸೈಡಲ್ಲಿ? ಏನಿದೆ? ಏನು? ಪಪ್ಪಿ ಆ ಕಡೆ ಹೋಗ್ತಿದೆ. ನಾನು ಅದನ್ನ ಹಿಡ್ಕೋತೀನಿ. ಹಲೋ ಕುಂಫು ಕಿಂಗ್, ಬ್ರಿಡ್ಜ್ ಹತ್ರ ಬಂದ್ಬಿಡಿ. ಒಂದಷ್ಟು ಜನ ಅತಿಥಿಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗಿದೆ. ಈಗ ಏನು ಆಗೋದಿಲ್ಲ ಶಿವ, ಪಪ್ಪಿ ನನಗ್ ಸಿಕ್ಬಿಟ್ಟಿದೆ. ಹೇಳಿದ್ನಲ್ಲ, ರಾನಿಗೆ ನೋ ಅಂತ ಕೇಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಮಗು, ನನ್ ಕೈಯಲ್ಲಿ ಯಾಕೆ ಏಟ್ ತಿಂತೀಯಾ? ಸುಮ್ನೆ ಹೊರಟೋಗು. ಸುಮ್ನೆ ನನ್ ಕೋಪ ಬರಿಸ್ಬೇಡ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಅಯ್ಯೋ, ಇವನಂತೂ ಕುಂಫು ಚಾಂಪಿಯನ್ ಅನ್ಸುತ್ತೆ. बिजली पैरों में हवा, शक्ति का पुतला है शिवा शिवा. ನೀವು 4 ಜನ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ನಮ್ಮ ಹುಡುಗರು ಒದ್ದೆ ತಿಂತಿದ್ದಾರೆ. ಹೋಗಿ ನಡೀರಿ. ನಮ್ ಪಾಲಿನ ಒದೆ ತಿಂದಾಗಿದೆ. ನಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ನಾವು ಸರೆಂಡರ್ ಆಗ್ಬಿಡ್ತೇವೆ. ಶಿವ, ನಿನ್ ಪಪ್ಪಿನ ತಗೊಂಡು ಹೋಗು. ಆದ್ರೆ ಒಂದು ಷರತ್ತಿನ ಮೇಲೆ. ಕಂಡೀಷನ್? ಎಂತ ಕಂಡೀಷನ್? ಇನ್ನು ಮುಂದೆ ಜೀವನದಲ್ಲಿ ನಮ್ಮನ್ನು ಯಾವತ್ತೂ ಭೇಟಿ ಆಗ್ಬೇಡ. ರಾಣಿಗೆ ನೋ ಅಂತ ಕೇಳೋದಕ್ಕೆ ಇಷ್ಟ ಆಗೋದಿಲ್ಲ. ಇದೇ ವಿಷಯದಿಂದಲೇ ಇವತ್ತು ಚೆನ್ನಾಗಿ ಒದೆ ತಿಂದಿದ್ದೀವಿ. ಈಗ ನನ್ನನ್ನು ಕರೆಸಿ ಏನ್ ಮಾಡ್ತೀರಾ? ಈ ಹುಡುಗ ತುಂಬಾ ಶಕ್ತಿಶಾಲಿ. ಇವನ್ ಮುಂದೆ ನಾನು ಇವತ್ತು ಸೋತ್ ಹೋದೆ. ಏಯ್, ನಿಂತ್ಕೊಳ್ಳಿ ಅಲ್ಲಿ. ಪೊಲೀಸ್ ಇನ್ಸ್ಪೆಕ್ಟರ್ ಎಂಟ್ರಿ ಆಗದೆ ಯಾವ ಕಥೆನೂ ಎಂಡ್ ಆಗಕ್ ಸಾಧ್ಯನೇ ಇಲ್ಲ. ಯು ಆಲ್ ಆರ್ ಅಂಡರ್ ಅರೆಸ್ಟ್.
ನಿಮ್ಮ ಗಾಡಿಯ ಡಿಕ್ಕಿನ ತೆಗೀರಿ. ಅಯ್ಯೋ, ಎಲ್ಲ ತಗಲಾಕೊಂಡ್ಬಿಟ್ವಿ ನಾವು. ಇದೇ ತರ ಆದ್ರೆ ನಾವು ಎಕ್ಸಿಬಿಷನ್ಗೆ ಲೇಟ್ ಆಗ್ಬಿಡ್ತೇವೆ. ನಮ್ಮ ಸೌಂಡ್ ಗಾಡ್ಜೆಟ್ ಅನ್ನ ತೋರಿಸ್ಲಿಲ್ಲ ಅಂದ್ರೆ ಮುಂದಿನದ್ದು 6 ತಿಂಗಳ ನಂತರ ಏನ್ ಮಾಡೋದು? ಅಲ್ಲಿವರೆಗೂ ನಾವು ಕಾಯಕ್ಕಾಗಲ್ಲ. ಈ ಗ್ಯಾಡ್ಜೆಟ್ ಇಂದ ಯಾವ್ದನ್ ಬೇಕಾದ್ರೂ ಎಷ್ಟಾದ್ರೂ ಸೌಂಡ್ ಜಾಸ್ತಿ ಮಾಡಬಹುದು, ಗೊತ್ತು ತಾನೇ? ಹೋಗಿ ಬೇಗ ಪೊಲೀಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋ. ಹೋಗು ಬೇಗ. ಈ ಪೊಲೀಸ್ ನಮ್ ಸೈಂಟಿಸ್ಟ್ ಗೆ ಎಕ್ಸಿಬಿಷನ್ ಗೆ ಹೋಗ್ಬೇಕು. ಬೇಗ ರಸ್ತೆನ ಕ್ಲಿಯರ್ ಮಾಡಿಸು, ನಾವು ತುಂಬಾ ಅರ್ಜೆಂಟ್ ಆಗಿ ಹೋಗ್ಬೇಕು. ಏನೋ ನನ್ನ ಮೇಲೆ ಕೈ ಎತ್ತುತ್ತೀಯನೋ ನೀನು? ನಿನ್ನ ನಾನು ಅಯ್ಯೋ ಸರ್, ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕಾನೂನು ತುಂಬಾ ಸ್ಟ್ರಿಕ್ಟ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಜಗಳ ಆಡ್ತಾ ಇದ್ರೆ ಜನ ಹೇಳ್ತಾರೆ ಜಗಳ ಆಡ್ಬೇಡಿ ಅಂತ, ಯಾಕಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಅಂತದ್ರಲ್ಲಿ ಅದು ನೀನು ನನ್ ಮುಂದೆನೆ ಜಗಳ ಆಡ್ತೀಯ. ಹೊಡಿಬೇಡ, ಅಯ್ಯೋ ಅಯ್ಯೋ ಅಯ್ಯೋ, ಬಿಟ್ಬಿಡು ನನ್ನ, ಹೊಡಿಬೇಡ. ಅಯ್ಯೋ ಅಯ್ಯೋ, ಅಡ್ಡ ಯಾಕೆ ನಿಂತ್ಕೊಂಡು ಮಾತಾಡ್ತಿದ್ಯಾ? ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾತಾಡು. ಸರ್, ವಕ್ರವಾಗಿ ನೀವು ನಿಂತ್ಕೊಂಡಿದ್ದು ಸರ್, ನೀಟಾಗಿ ನಿಂತ್ಕೊಳ್ಳಿ ಸರ್. ಬಾ, ನಾನ್ ಸ್ಟ್ರೈಟ್ ಮಾಡ್ಲಾ? ಶಿವ, ಅಂಕಲ್, ಲಡ್ಡು ಸಿಂಗ್ ಸರ್ನ ಬಿಟ್ಬಿಡಿ. ಏ ಮಗು, ನೀನ್ ಇಲ್ಲಿಂದ ಹೋಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಈ ಮಗುನ ಹಿಡ್ಕೊಂಡು ಕಾರಲ್ಲಿ ಹಾಕೊಳ್ಳಿ, ನಾವೀಗ ಹೋಗ್ಬೇಕಾಗಿದೆ. ನಡೀರಿ ಜೈಲ್ಗೆ, ಅಲ್ಲಿ ಹೋಗಿ ನಿಮ್ಮ ಆಟ ಮುಂದುವರಿಸಿರಂತೆ. ನನ್ನ ಬಿಟ್ಬಿಡೆ, ನಾನು ಸೈಂಟಿಸ್ಟ್ ಎಕ್ಸಿಬಿಷನ್ಗೆ ಹೋಗ್ಬೇಕು. ಹೌದಾ? ಸೈಂಟಿಸ್ಟ್ ಆಗಿ ಸಾರ್ವಜನಿಕರು ಓಡಾಡೋ ರಸ್ತೆಯಲ್ಲಿ ನಿಂತ್ಕೊಂಡು ಜಗಳ ಮಾಡ್ತೀರಾ? ಬಿಡೋದಿಲ್ಲ, ಖಂಡಿತ ನಿಮ್ಮನ್ ಬಿಡೋದಿಲ್ಲ. ಜೈಲಲ್ಲಿ ಹಿಟ್ಟು ರುಬ್ತಾ ಇರ್ಬೇಕು. ಸರಿಯಾಗಿ ನಿಂತ್ಕೊಳ್ಳಿ, ಸರಿಯಾಗಿ ನಿಂತ್ಕೊಳ್ಳಿ. ನನ್ನ ಹತ್ರ ಆಟ ಆಡ್ಬೇಡಿ, ಸರಿಯಾಗಿ ನಿಂತ್ಕೊಳ್ಳಿ. ಅಯ್ಯಯ್ಯ ಜಯರಾಮ, ಶರ್ಟ್ ಬಿಡು, ನನ್ ಶರ್ಟ್ ಬಿಡು. ಸಾರಿ, ಇನ್ನು ನಿಮ್ಮನ್ನು ಖಂಡಿತ ಬಿಡೋದಿಲ್ಲ ಬಾಸ್. ಈ ಪೊಲೀಸ್ನವನಿಂದಾಗಿ ನಮ್ ಕೆಲ್ಸ ಎಲ್ಲ ಹಾಳಾಗ್ ಹೋಯ್ತು. ಎಕ್ಸಿಬಿಷನ್ಗೆ ಹೋಗೋದಕ್ಕಾಗ್ತಿಲ್ಲ. ಈ ಊರಿನ ಜನ ಎಲ್ಲ ಈಗ ನಿಮ್ಮನ್ನ ಜಗಳ ಗಂಟ ಅನ್ಕೊಂಡ್ಬಿಟ್ರು. ಇಷ್ಟು ದೊಡ್ಡ ಸೈಂಟಿಸ್ಟ್ಗೆ ಈ ಅವಸ್ಥೆನ? ನೀವೀಗ ನಿಮ್ ಮರ್ಯಾದೆನ ಕಾಪಾಡ್ಕೊಳ್ಳೇಬೇಕು, ಏನಾದ್ರೂ ಮಾಡ್ಲೇಬೇಕು. ನೀನು ಸರಿಯಾಗಿ ಹೇಳ್ತಿದ್ಯಾ, ನಾನು ಏನಾದ್ರೂ ಮಾಡ್ಲೇಬೇಕು. ಲಡ್ಡು ಸಿಂಗ್, ನನ್ನನ್ನ ಬಿಟ್ಟು ಬಿಡು. ಪ್ರೀತಿಯಿಂದ ಈಗ ಹೇಳ್ತಿದ್ದೀನಿ, ಇಲ್ಲ ಅಂದ್ರೆ ಏನ್ ನನ್ನನ್ನು ಹೆದರ್ಸ್ತೀಯಾ? ಸುಮ್ನೆ ಬಾಯಿ ಮುಚ್ಕೊಂಡ್ ಕೂತ್ಕೋ, ಇಲ್ಲ ಅಂದ್ರೆ ನಿಮ್ಮೆಲ್ರನ್ನು ಹೊಡೆದು ಹುಡಿ ಮಾಡ್ಬಿಡ್ತೀನಿ. ನನಗ್ ಹೊಡಿತೀಯ ನೀನು? ನನಗೆ ಈಗ ತೋರಿಸ್ತೀನಿ. ಫೋನ್ ಮಾಡಿ ಯಾರನ್ನ ಬರೋದಕ್ಕೆ ಹೇಳ್ತಾ ಇದೀಯಾ? ಒಂದು ಫೋನ್ ಅಲ್ಲಿ 4 ಜನ ಹಾಡ್ ಕೇಳ್ತಿದ್ದಾರೆ.
ಬಿಟ್ಬಿಡು. ಇದೇನಿದು? ಬಿಟ್ಬಿಡು, 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 ನಮ್ಮನ್ ಬಿಟ್ಬಿಡು, ನಮ್ಮನ್ ಬಿಟ್ಬಿಡು, ನಮ್ಮನ್ ಬಿಟ್ಬಿಡು, ನಮ್ಮನ್ ಬಿಟ್ಬಿಡು, ನಮ್ಮನ್ ಬಿಟ್ಬಿಡು. ಹೇಳು, ಈಗ ನನ್ನನ್ನ ಬಿಡ್ತೀಯೋ ಅಥವಾ ಇನ್ನೊಂದ್ ಸ್ವಲ್ಪ ಏನಾದ್ರೂ ತೋರಿಸ್ಲೋ? ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ನನಗೇನು ಕೇಳಿಸ್ತಿಲ್ಲ. ಈಗ ಅರ್ಥ ಆಯ್ತು. ಈ ಬಾರಿ ನಿಮ್ಮನ್ನ ಬಿಡ್ತಾ ಇದ್ದೀನಿ. ಒಂದ್ ತಿಳ್ಕೊಳ್ಳಿ, ಇನ್ನೇನಾದ್ರೂ ತಪ್ಪು ಮಾಡಿದ್ರೆ ಮತ್ತೆ ಜೈಲ್ಗೆ ಹಾಕ್ತೀನಿ. ಶಿವನ್ ಹತ್ರ ಕರ್ಕೊಂಡು ಹೋಗು. ನನಗಂತೂ ಕೇಳಿಸ್ತಾ ಇಲ್ಲ, ಆದ್ರೆ ನನಗ್ ಗೊತ್ತಾಗ್ತಾ ಇದೆ ಶಿವನ್ ನೀವು ನೆನ್ಸ್ಕೋತಾ ಇದ್ದೀರಂತ. ನೋಡಿ ಸರ್, ಈ ಮನುಷ್ಯ ಎಷ್ಟು ಕೆಟ್ಟದಾಗ ಹಾಡ್ತಿದ್ದಾನೆ. ಈ ಮನುಷ್ಯನ ಹಾಡನ್ನ ಎಕೋ ಮಾಡಿ ಜನರಿಗೆ ಕೇಳಿಸಿದ್ರೆ ಇಲ್ಲಿ ಜನರನ್ನ ರೊಚ್ಚಿಗೇಳಿಸಬಹುದು. ಗುಡ್ ಐಡಿಯಾ. ಅಯ್ಯೋ, ಯಾರಿಗೆ ಹಾಡು ಮಾಡ್ತಿರೋದು? ಅಯ್ಯೋ, ತಾತನ ವಾಯ್ಸ್ ಯಾಕೆ ಇಷ್ಟೊಂದು ಎಕೋ ಆಗ್ತಾ ಇದೆ? ಅಯ್ಯೋ, ನಿಮ್ ತಾತನ ವಾಯ್ಸ್ಗೆ ಏನಾಗಿದೆ? ಬೇಗ ಅವರನ್ನ ತಡಿಬೇಕು. ಸಾಕ್ ನಿಲ್ಸಿ, ಸಾಕ್ ನಿಲ್ಸಿ ಈಗ್ಲೇ ಈ ಭಯಾನಕ ಹಾಡನ್ನ. ಅಯ್ಯೋ, ಅಜ್ಜಿ ತಾತನ ಸುಮ್ಮನೆ ಇರಿಸಿದ್ದಾರೆ. ಮತ್ತೆ ಹಾಡಾಡ್ತಿರೋದು ಯಾರು? ಓಹೋ, ಹಾಗಾದ್ರೆ ಇದಾ ವಿಷಯ? ಅಯ್ಯೋ, ಇವರು ಅದೇ ಜನ. ಅದು ಇನ್ನೇನ್ ಮಾಡ್ತಿದ್ದಾರೆ? ಮತ್ತೆ ಇವ್ರ ಕೈಯಲ್ಲಿ ಆ ಗ್ಯಾಜೆಟ್ ಏನು? ನಿಲ್ಸಿ, ನಿಲ್ಸಿ! ಏನ್ ಮಾಡ್ತಿದ್ದೀರಾ? ಈ ಎಕೋನ್ ಇಟ್ಕೊಂಡು ನೀವು ನಿಮ್ಮ ಎಕೋ ಸೌಂಡ್ ನ ಬಂದ್ ಮಾಡಿ. ಓ ಸರಿ, ನೀನು ಇಲ್ಲಿಗೂ ಬಂದ್ಬಿಟ್ಯಾ? ನಿನ್ನಿಂದ ನನ್ನ ಮರ್ಯಾದೆ ಎಲ್ಲ ಹೋಯ್ತು. ನಿನಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು. ಈ ಮಗು ಇನ್ ಮುಂದೆ ನನ್ನ ಹತ್ರ ಯಾವತ್ತೂ ಹೆದರಕೊಳ್ಳಲ್ಲ. ಸರಿಯಾಗಿ ನಾವು ಪಾಠ ಕಲಿಸಿದ್ದೀವಿ. ಇಡೀ ಊರ್ಗೆ ನಾವೀಗ ಪಾಠ ಕಲಿಸ್ಬೇಕು.
ಕಿವಿಗಾಗಿರೋದು ಎಫೆಕ್ಟು, ಬಾಯಿಗಲ್ಲ. ಏನ್ ಹೇಳ್ತಿದ್ಯಾ? ಬಾಯಿಂದ ಹೇಳು. ಇದೆಲ್ಲ ಏನು ಶಿವ? ಇದೆಲ್ಲ ಅವನ ಸೌಂಡ್ ಎಕೋ ಗ್ಯಾಜೆಟ್ ಇಂದ ಆಗ್ತಿರೋದು. ನಾವೆಲ್ಲ ಹೋಗಿ ಅಲ್ಲಿ ನೋಡ್ಬೇಕು ಅವರು ಎಲ್ಲಿದ್ದಾರೆ ಮತ್ತೆ ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಮೊದ್ಲು ನಮ್ ಕಿವಿಗಳನ್ನ ಉಳಿಸ್ಕೊಳ್ಳೋಕೆ ಏನಾದ್ರೂ ಉಪಾಯ ಹುಡುಕ್ಬೇಕು. ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೇನು ಕೇಳಿಸ್ತಿಲ್ಲ. ನೋಡಿದ್ಯಾ, ನನ್ನನ್ನು ಯಾರು ತಡೆಯೋಕ್ಕಾಗ್ಲಿಲ್ಲ. ಹಲೋ ಲಡ್ಡು ಸಿಂಗ್ ಸರ್, ಆ ಸೈಂಟಿಸ್ಟ್ ಅವರೆಲ್ಲ ಮುಂದಿನ ದಾರಿಲಿ ಹೋಗ್ತಾ ಇದ್ದಾರೆ. ನಾನು ಅವರಿಂದ ಹೋಗ್ತೀನಿ, ನೀವು ಕೂಡ ಬಂದ್ಬಿಡಿ ಅಲ್ಲಿಗೆ. ಚಿಂತೆ ಮಾಡ್ಬೇಡ ಶಿವ, ನಾನು ಈಗ್ಲೇ ಬರ್ತೀನಿ. ಶಿವ ಮತ್ತೆ ನಮ್ ಹಿಂದೆ ಬರ್ತಾ ಇದ್ದಾನೆ. ನಾವು ಗಾಡಿ ನಿಲ್ಸಿ ಅವನಿಗೊಂದು ಸರಿಯಾದ ಪಾಠ ಯಾಕೆ ಕಲಿಸಬಾರ್ದು? ಮತ್ ಯಾಕೆ ನೋಡ್ತಾ ಇದ್ಯಾ? ಆ ಮಗುಗೆ ಬುದ್ಧಿ ಕಲಿಸಿ. ಈಗ್ಲೇ ಪಾಠ ಕಲ್ಸೋಣ ಬಾಸ್. ಸರಿ, ಹಾಗಾದ್ರೆ ಹೀಗ ಕತೆ. ಸರಿ, ಹಾಗಾದ್ರೆ ನಾನು ಕೂಡ ನನ್ನ ಉತ್ತರವನ್ನ ಹೀಗೆ ಕೊಡ್ತೀನಿ. ಅಯ್ಯೋ, ಇದ್ಯಾರು ನಾವು ಬರ್ಬೇಕಾದ್ರೆ ಟೊಮೆಟೊದಲ್ಲಿ ನಮ್ಗೆ ಹೊಡಿತಾ ಇರೋದು? ಮತ್ತೇನಾ? ಲಡ್ಡು ಸಿಂಗ್ ಅವರೇ, ನೀವು ಕ್ಯಾಚ್ ಹಿಡಿತಾ ಹೋಗಿ, ನಾನು ಅಡಿಗೆಗೋಸ್ಕರ ಇಟ್ಕೋತೀನಿ. ಇವಾಗ ಟೊಮೆಟೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಅರೆ, ಇವರಂತೂ ತುಂಬಾ ಮುಂದೆ ಹೋಗ್ಬಿಟ್ರು. ಪರವಾಗಿಲ್ಲ, ಒಂದು ಕೆಲಸ ಮಾಡ್ತೀನಿ. ರೇವಾ, ನಿನ್ ತಾತನ್ ಕರ್ಕೊಂಡು ಊರಿನ ಹೊರಗಡೆ ಇರೋ ಈಸ್ಟರ್ನ್ ಎಕ್ಸ್ಪ್ರೆಸ್ ಹೈವೇ ಹತ್ರ ಬಂದ್ಬಿಡು, ಸರಿನಾ? ನಾನ್ ನಿನ್ಗೆ ನನ್ನ ಎಕ್ಸಾಕ್ಟ್ ಲೊಕೇಶನ್ ನ SMS ಮಾಡ್ತೀನಿ. ಸರಿ ಶಿವ, ಆದ್ರೆ ಹುಷಾರು. ನನ್ನ ಎಕ್ಸಿಬಿಷನ್ ಹಾಳಾಯ್ತು, ನನ್ನ ಮರ್ಯಾದೆ ಹೋಯ್ತು. ನಾನೀಗ ಎಷ್ಟೊಂದು ಗ್ಯಾಜೆಟ್ಗಳನ್ನ ಮಾಡ್ತೀನಿ. ಈಗ ಈ ಊರಿಗೆ ಎಷ್ಟು ತೊಂದರೆ ಕೊಡ್ತೀನಿ ಅಂದ್ರೆ ಅವರೆಲ್ಲ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಸರ್, ನೀವೊಬ್ರು ಸೈಂಟಿಸ್ಟು, ಅದು ಮಹಾ ಸೈಂಟಿಸ್ಟು. ನೀವಿಷ್ಟೊಂದು ಒಳ್ಳೆ ಇನ್ವೆನ್ಷನ್ ಮಾಡಿದೀರಾ. ನೀನು ಇಲ್ಲಿಗೂ ಬಂದ್ಬಿಟ್ಟಿಯಾ? ನೀನಂತೂ ಬಂದಿದ್ಯಾ, ವಾಪಸ್ ಹೋಗೋದಿಲ್ಲ. ಸರ್, ಸ್ವಲ್ಪ ಹಿಂದೆ ಹೋಗಿ. ಗೆಳೆಯರೇ, ಎಲ್ರು ಸೇರಿ ಅವ್ರ ಮೇಲೆ ಬೀಳಿ.
ಶಿವ, ನಾವು ತಾತನ ಕರ್ಕೊಂಡ್ ಬಂದ್ವಿ. ಥ್ಯಾಂಕ್ ಯು ರೇವಾ. ತಾತ ಸಾರಿ, ನಾನು ನಿಮ್ಮನ್ನ ತುಂಬಾ ಬೇಗನೆ ಅರ್ಜೆಂಟಲ್ಲಿ ಕರ್ಸ್ಬಿಟ್ಟೆ. ಆದ್ರೆ ನಿಮಗೆ ಗೊತ್ತಿದೆ ಅಲ್ವಾ ಏನ್ ಮಾಡ್ಬೇಕು ಅಂತ. ಈ ಓಲ್ಡ್ ಮ್ಯಾನ್ ಏನ್ ಮಾಡೋದಕ್ ಸಾಧ್ಯ? ಹಾಡಂತೂ ಸರಿಯಾಗಿ ಹಾಡೋದಕ್ಕಾಗಲ್ಲ. ಹಾಡು ನೋಡೋ, ನಿನ್ ಗತಿ ಏನಾಗತ್ತೆ ಅಂತ ನಿನಗ್ ಗೊತ್ತಾಗತ್ತೆ. ಶಿವ, ಇವರು ಅತಿಯಾಗಿ ಮಾತಾಡ್ತಿದ್ದಾರೆ. ಇವ್ರು ನನ್ನ ಅಸಲಿ ಟ್ಯಾಲೆಂಟ್ ನ ನೋಡಿಲ್ಲ. ಸರಿ ತಾತ, ಶೋನ ಸ್ಟಾರ್ಟ್ ಮಾಡಿ. ಏನಾಯ್ತು? ಇದ್ಯಾಕೆ ಕೆಲಸ ಮಾಡ್ತಾ ಇಲ್ಲ? ಈ ತಾತ ಹಾಡಿದ ಹಾಡ್ಗ ಇದು ಹಾಳಾಗಿ ಹೋಯ್ತು. ಅಯ್ಯಯ್ಯೋ, ಏನಿದು? ಸಾಕು ಮಾಡು, ಸಾಕು ಮಾಡು. ನಾನ್ ಸೋತೋದೆ ತಾತ. ನಿನಗೆ ದೇವರೇ ಮಾಡಿರುವಂತ ಒಂದು ಹೊಸ ಗ್ಯಾಡ್ಜೆಟ್. ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ಒಬ್ರು ಈ ರೀತಿ ಇರ್ತಾರೆ ಅಂತ. ಸರ್, ನೀವೊಬ್ರು ಸೈಂಟಿಸ್ಟು, ಅದು ಮಹಾ ಸೈಂಟಿಸ್ಟು. ನೀವಿಷ್ಟೊಂದು ಒಳ್ಳೆ ಇನ್ವೆನ್ಷನ್ ಮಾಡಿದೀರಾ, ಆದ್ರೆ ನೀವ್ ಅದನ್ನ ಕೆಟ್ಟದಕ್ಕೆ ಉಪಯೋಗಿಸ್ತಾ ಇದೀರಿ. ಈ ಗ್ಯಾಜೆಟ್ ನ ನೀವೇನಾದ್ರೂ ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ನಿಮ್ಮ ಹೆಸರು ಎಷ್ಟು ಫೇಮಸ್ ಆಗುತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ ಶಿವ. ಸಾರಿ, ನಾನು ಕೋಪದಲ್ಲಿ ಹೀಗೆಲ್ಲ ಮಾಡ್ಬಿಟ್ಟೆ. ಇನ್ಸ್ಪೆಕ್ಟ್ರೆ, ನೀವು ನಮ್ಮನ್ನ ಅರೆಸ್ಟ್ ಮಾಡಿ ಯಾವ್ದು ಬೇಕಾದ್ರೂ ಶಿಕ್ಷೆ ಕೊಡಬಹುದು. ಆಲ್ ಇಸ್ ವೆಲ್. ಮತ್ತೆ ಮುಕ್ತಾಯನೂ ಚೆನ್ನಾಗಾಯ್ತು. ನೀವೀಗ ಸಾರಿ ಕೇಳಿರೋದ್ರಿಂದ ಮತ್ತೆ ನಾನು ಕೂಡ ನಮ್ಮ ದೇಶದ ಮಹಾನ್ ದೊಡ್ಡ ಸೈಂಟಿಸ್ಟ್ಗೋಸ್ಕರ ನಿಮ್ಮ ಸನ್ಮಾನದಲ್ಲಿ ನಾನು ಕೂಡ ಪಾರ್ಟಿ ಕೊಡ್ತೇನೆ. ನಿಜವಾಗ್ಲೂ? ಓ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಗೆ ಪಾರ್ಟಿ ಕೊಡೋದು ಜೈಲ್ನಲ್ಲಿ, ಅದು ನಮ್ಮ ತಾತವ್ರ ಹಾಡಿನ ಜೊತೆಗೆ. ಏನೋ? ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಾ, ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ನಿಮ್ಮ ದೃಷ್ಟಿಯಲ್ಲಿ ನಾನೊಬ್ಬ ಜ್ಞಾನಿ ಜಾದೂಗಾರ ಅಂತ ಅನ್ಸುತ್ತೆ, ಆದ್ರೆ ಆ ರೀತಿ ಇಲ್ಲ. ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯನು. ಹೋಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಬೇರೆಯವರಿಗೆ ಸಹಾಯ ಮಾಡಿ. ಜ್ಞಾನಿ ಬಾಬಾ ಅವರ ಮಾತಲ್ಲಿ ಏನ್ ಶಕ್ತಿ ಇದೆ. ಸರಳವಾದ ಮಾತುಗಳಲ್ಲಿ ಜೀವನದ ಪಾಠನೇ ಕಲಿಸ್ಬಿಡ್ತಾರೆ. ನಾವು ಒಂದಿನ ಇಲ್ಲೇ ಉಳ್ಕೊಂಡ್ ಬಿಟ್ಟು ಬರ್ತೀವಿ, ನೀವೆಲ್ಲರೂ ಆರಾಮಾಗಿ ಬಸ್ಸಲ್ಲಿ ಹೋಗಿ. ಸರಿ ತಾತ, ಪರವಾಗಿಲ್ಲ. ನಡೀರಿ ಮಕ್ಳ, ನಾವು ಹೋಗೋಣ. ಬಾಯ್ ಶಿವ. ಬಾಯ್ ಶಿವ. ಹ್ಯಾಪಿ ಜರ್ನಿ. ನಿಮ್ಮೆಲ್ಲರಿಗೂ ಸುಹಾನಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸ್ವಾಗತ. ನೀವೆಲ್ಲರೂ ಕೂಡ ಈ ಹೆಡ್ಫೋನ್ಸ್ ಅನ್ನ ಹಾಕೊಳ್ಳಿ. ಪಯಣ ತುಂಬಾ ದೂರ ಇದೆ. ನಿಮ್ಗೆ ಈ ಹೆಡ್ಫೋನ್ ಅಲ್ಲಿ ನಿಮ್ಗಿಷ್ಟ ಆಗಿರೋ ಹಾಡನ್ನ ಮಾತ್ರ ಕೇಳಬಹುದು. ಅದನ್ನ ಹೇಳಿದ್ರೆ ಅದು ಪ್ಲೇ ಆಗತ್ತೆ. ಓಕೆನಾ? ಹ್ಯಾಪಿ ಜರ್ನಿ. ನಾನಂತೂ ನನ್ನ ಫೇವರೆಟ್ ಡಿಸ್ಕೋ ಸಾಂಗ್ ನ ಕೇಳ್ತೀನಿ. ಜ್ಞಾನಿ ಬಾಬಾ ಅವರ ಭಜನೆ. ಹಾ, ಇದೇನಿದು? ನನಗಿಷ್ಟ ಇರೋ ಹಾಡೇ ಬರ್ತಾ ಇದೆ. ಹಾ, ನನಗಿಷ್ಟ ಇರೋ ಹಾಡೇ ಕೇಳಿಸ್ತಾ ಇದೆ. ಹಲೋ ಶಿವ, ಬಸ್ ಸ್ಟಾರ್ಟ್ ಆಗಿದೆ. ನಾನು ರೀಚ್ ಆಗಿದ ತಕ್ಷಣ ಕಾಲ್ ಮಾಡ್ತೀನಿ. ಬಾಯ್ ರೇವಾ, ಹ್ಯಾಪಿ ಜರ್ನಿ.
ಭಕ್ತರೇ, ಈಗ ಎಲ್ಲರೂ ಮಲಕ್ಕೊಳ್ಳಿ. ಮಗು, ನೀನು ಮಲಕ್ಕೋ. ಬಾಬಾ, ನಿಮ್ಮ ಧ್ವನಿ ಕೇಳಿ ಎಲ್ಲಾ ಭಕ್ತರು ನಿದ್ದೆಗೆ ಜಾರಿದ್ದಾರೆ. ಜೀವನ ಒಂದು ಆಟವಿದ್ದಂತೆ. ನಾವು ಆಟ ಆಡಿಸ್ತೀವಿ, ಇವರೆಲ್ಲ ಆಡ್ಬೇಕು. ನಾವು ಹೆಡ್ಫೋನ್ ಅನ್ನ ಹಾಕಿರೋದಕ್ಕೆ ಇವರು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ನಾನು ಏನು ಆಜ್ಞೆ ಮಾಡ್ತೀನೋ ಅವರು ಅದನ್ನ ಖಂಡಿತ ಹಾಗೆ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಹಿಪ್ನೋಟಿಕ್ ಟ್ರಾನ್ಸ್ಮಿಷನ್ ಇದ್ದ ಹಾಗೆ. ಈಗ ಎಲ್ರೂ ಗಾಢ ನಿದ್ರೆಯಲ್ಲಿ ಮಲಗಿರ್ತಾರೆ. ಮತ್ತೆ ನಮ್ಮ ಸೇವಕರು ಅವರನ್ನೆಲ್ಲ ಲೂಟಿ ಮಾಡ್ತಿರ್ತಾರೆ. ನನಗನ್ಸುತ್ತೆ ಈಗ ಎಲ್ರು ಮಲ್ಕೊಂಡಿದ್ದಾರೆ ಅಂತ. ಬನ್ನಿ ನಮ್ಮ ಕೆಲಸ ಶುರು ಮಾಡ್ಕೊಳ್ಳೋಣ. ಏನ್ ಮಾಡ್ತಾ ಇದ್ದೀರಾ? ಹುಡುಗಿ, ನೀನು ಮಲ್ಕೊಳ್ಳಿಲ್ವಾ? ನಾನ್ ಯಾಕೆ ಮಲ್ಕೊಳ್ಳಿ? ಮಮ್ಮಿ ಎದ್ದೇಳಿ, ಮೇಲೆ ಇವರು ಕಳ್ತನ ಮಾಡ್ತಾ ಇದ್ದಾರೆ. ಆದ್ರೆ ಯುಡಿ ಎದ್ದೇಳಿ, ಕಳ್ತನ ನಡೀತಾ ಇದೆ. ಎಲ್ರು ಎದ್ದೇಳಿ. ಹುಷಾರು, ಯಾರಾದ್ರೂ ಕಿಲಾಡಿತನ ತೋರ್ಸಿದ್ರೆ. ಡ್ರೈವರ್, ನಿನ್ ಗಾಡಿ ಓಡಿಸ್ತಾ ಇರೋ. ಶಿವ, ಬೇಗ ಬಾ, ಬಸ್ ಅಲ್ಲಿ ಕಳ್ಳ ಬಂದಿದ್ದಾನೆ. ಬಸ್ಸು ಬೆಟ್ಟದ ರಸ್ತೆಯಲ್ಲಿದೆ. ಹೆದರ್ಕೋಬೇಡ ರೇವಾ, ನಾನು ಇವಾಗ್ಲೇ ಬರ್ತೀನಿ. ಬಸ್ ನಿಲ್ಸಿ ಅಂಕಲ್, ಬಸ್ ನಿಲ್ಸಿ. ಗಾಡಿ ನಿಲ್ಲೋದಿಲ್ಲ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಈ ಬ್ಯಾಗ್ ಅಲ್ಲಿ ಕಳ್ತನ ಆಗಿದ್ ಎಲ್ಲ ಇದೆ. ನನ್ಗೇನ್ ಅರ್ಥ ಆಗ್ತಿಲ್ಲ ಅಂದ್ರೆ, ನೀವು ಎಲ್ರು ಒಂದೇ ಸಲ ಆ ಬಸ್ಸಲ್ಲಿ ಹೇಗ್ ಮಲ್ಕೊಂಡ್ಬಿಟ್ರಿ ಅಂತ. ಇವಾಗ ನಾನ್ ಏನಾದ್ರೂ ಹೇಳಿದ್ರೆ ನೀವ್ ಅದೆಲ್ಲ ಸುಳ್ಳು ಅಂತ ಅನ್ಕೋತೀರಾ. ಆದ್ರೂನು ನಾನು ನನ್ ಜೊತೆ ನಡೆದ ಒಂದ್ ಕತೆ ನಾನ್ ನಿಮ್ಗೆ ಹೇಳ್ತೀನಿ. ಒಂದ್ಸಾರಿ ನಾನು ನಮ್ ಫ್ಯಾಮಿಲಿಯವ್ರ ಜೊತೆ ನಮ್ ಊರ್ಗ್ ಹೋಗ್ತಾ ಇದ್ವಿ. ಟ್ರೈನ್ ಸ್ಟಾರ್ಟ್ ಆಗ್ತಿದ್ದಂಗೆ ಒಬ್ಬ ಮನುಷ್ಯ ಬಂದ. ಎಲ್ರಿಗೂ ಕೂಲ್ ಡ್ರಿಂಕ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ದ. ನಾನು ನನ್ ತಲೆ ಓಡಿಸ್ದೆ, ಈ ಜಮಾನದಲ್ಲಿ ಯಾರಾದ್ರೂ ಎಲ್ಲಾ ಪ್ಯಾಸೆಂಜರ್ಸ್ಗೆ ಫ್ರೀಯಾಗಿ ಕೂಲ್ ಡ್ರಿಂಕ್ಸ್ ಕೊಡ್ತಾರಾ ಅಂತ. ನಾನೇನ್ ಸುಮ್ನೆ ಇದ್ನ? ಎಲ್ಲಾ ಪ್ಯಾಸೆಂಜರ್ಸು ಕೂಲ್ ಡ್ರಿಂಕ್ಸ್ ಕುಡ್ದ್ಬಿಟ್ರು. ನಾನು ಕುಡಿಯೋ ತರ ನಾಟಕ ಮಾಡ್ದೆ. ಸ್ವಲ್ಪ ಹೊತ್ರಲ್ಲೇ ಎಲ್ಲಾ ಪ್ಯಾಸೆಂಜರ್ಸು ನಿದ್ದೆ ಮಾಡ್ತಿದ್ರು. ಆ ಮನುಷ್ಯ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ನಿದ್ದೆ ಮಾತ್ರೆನ ಹಾಕಿದ್ದ. ಆಮೇಲೆ ನೀನು ಆ ಕಳ್ಳಂಗೆ ಎಷ್ಟ್ ಜೋರಾಗಿ ಹೊಡ್ದ್ಯಾ ಅಂದ್ರೆ ಅವ್ನ್ ಬಂದು ನಿನ್ ಕಾಲ್ ಹಿಡ್ಕೊಂಡ್ಬಿಟ್ಟ ಅಲ್ವಾ? ಹೌದು. ಇದೆಲ್ಲ ನಿಂಗೆ ಗೊತ್ತು? ನನ್ನೊಬ್ಬನ್ಗೆ ಅಲ್ಲ, ನಮ್ 3 ಜನಕ್ಕೆ ನೀನ್ ಹೇಳೋದೆಲ್ಲ ಗೊತ್ತಿತ್ತು ಅಲ್ವಾ ಶಿವ? ಅದೇ ಹೇಳ್ತಾ ಇರೋದು ನಿಜಾನೋ ಸುಳ್ಳು? ಆದ್ರೆ ಇದ್ರಿಂದ ಒಂದು ಕ್ಲೂ ಸಿಗ್ತಾ ಇದೆ. ನಮ್ ಬಸ್ಸಲ್ಲೂ ಕೂಡ ಯಾರಾದ್ರೂ ಒಬ್ರು ಎಲ್ಲರಿಗೂ ಜ್ಞಾನ ತಪ್ಸೋದಕ್ಕೆ, ಕುಡಿಯೋದಕ್ಕೆ, ತಿನ್ನೋದಕ್ಕೆ ಏನಾದ್ರೂ ಕೊಟ್ಟಿದಾರಾ ಅಂತ. ನಾವು ಲಡ್ಡು ಸಿಂಗ್ ಸರ್ ಹತ್ರ ಮಾತಾಡ್ಬೇಕು. ಲಡ್ಡು ಸಿಂಗ್ ನ ಬೆನ್ನೀಗ ಮುರಿದು ಹೋಯ್ತು ಶಿವ. ನನ್ನ ಬೆನ್ನು ಮೂಳೆ 4 ದಿಕ್ಕಿನಲ್ಲೂ ಮುರಿದು ಹೋಗಿದೆ. ಆದ್ರೆ ಲಡ್ಡು ಸಿಂಗ್ ಸರ್, ನೀವೇ ಎಲ್ಲ ಕಡೆ ಸುತ್ತಾ ಇದ್ದೀರಾ ಅಲ್ವಾ?
ನಮ್ಮ ಎಲ್ಲ ಯಾತ್ರಿಕರಿಗೆ ಸುಹಾನಾ ಟ್ರಾವೆಲ್ಸ್ ನಿಂದ ಸ್ವಾಗತ. ನಿಮ್ಮೆಲ್ಲರಿಗೋಸ್ಕರ ಸುಹಾನಾ ಟ್ರಾವೆಲ್ಸ್ ಕಡೆಯಿಂದ ಹೆಡ್ಫೋನ್ಸ್ ಗಳನ್ನ ಕೊಡ್ತಾ ಇದ್ದೀವಿ. ಹೆಡ್ಫೋನ್ಸ್ ಗಳನ್ನ ಹಾಕೊಳ್ಳಿ ಮತ್ತೆ ನಿಮಗೆ ಇಷ್ಟವಾದ ಹಾಡುಗಳನ್ನ ಕೇಳ್ಕೊಂಡು ಪ್ರಯಾಣ ಮಾಡಿ. ಓಹೋ, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ವೇಷ ಬದಲಿಸ್ಕೊಂಡು ಬಂದಿದ್ದಾರೆ. ಈಗಲೇ ಎಲ್ಲರ ಪಯಣವನ್ನ ಸುಹಾನ ಮಾಡಿಸ್ತೀನಿ. ಎಲ್ಲ ಭಕ್ತಾದಿಗಳೇ ಮಲಕ್ಕೊಳ್ಳಿ. ಓ ಹಲೋ, ಎದ್ದೋಳಪ್ಪ, ಪಯಣ ಮುಗೀತು. ಎಲ್ಲಿಗೆ ಹೋಗ್ಬೇಕು? ಕಳ್ಳ ಎಲ್ಲಿದ್ದಾನೆ? ಕಳ್ಳ ಎಲ್ಲಿದ್ದಾನೆ? ಯಾವ ಕಳ್ಳ? ವೇದಾ ಸಿಟಿ ಬಂದಿದೆ, ಇಳಿ. ನಾನು ಬಸ್ ತಗೊಂಡು ಹೋಗ್ಬೇಕು, ಬೇಗ. ಮತ್ತೆ ಸಿಟಿಗೆ ಹೋಗ್ಬಿಟ್ಟು ನಿನ್ ಬಟ್ಟೆ ತಗೋ. ಬಟ್ಟೆ? ಖಂಡಿತ ಖರೀದಿ ಮಾಡ್ತೀನಿ. ನಾನಂತೂ ಬಟ್ಟೆನೇ ಹಾಕೊಂಡಿಲ್ಲ. ಕಳ್ಳ ನನ್ ಬಟ್ಟೆ ಕೂಡ ಬಿಟ್ಟಿಲ್ವಾ? ಎಲ್ಲನೂ ಕತ್ಕೊಂಡು ಹೋಗಿದ್ದಾನೆ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅನ್ನು ಬಿಟ್ಟಿಲ್ಲ. ಅಯ್ಯೋ, ಯಾರಾದ್ರೂ ಪೊಲೀಸರನ್ನು ಕರೀರಿ. ಪೊಲೀಸ್, ಪೊಲೀಸ್! ಶಾಂತವಾಗಿರಿ, ಎಲ್ರೂ ಶಾಂತವಾಗಿರಿ. ನಾನ್ ಅವ್ರನ್ನ ಖಂಡಿತ ಬಿಡೋದಿಲ್ಲ. ನಾನ್ ನಿಮ್ಗೆ ಮಾತು ಕೊಡ್ತೀನಿ. ಶಾಂತವಾಗಿರಿ. ಶಾಂತವಾಗಿದ್ದಕ್ಕೆ ಎಲ್ಲ ಕಳ್ತನ ಆಗ್ತಾ ಇರೋದು. ವೇದಾ ಸಿಟಿನಲ್ಲಿ ಕಳ್ಳರು ಚೆನ್ನಾಗಿ ಓಡ ಆಡ್ಕೊಂಡಿದ್ದಾರೆ. ನನ್ ಚಿನ್ನದ ಹಾರ ಕಳ್ತನ ಆಗೋಗಿದೆ. ಎಲ್ಲ ನಿಮ್ಮಿಂದನೇ ಆಗ್ತಾ ಇರೋದು. ಲಡ್ಡು ಸಿಂಗ್ಗೆ ಧಿಕ್ಕಾರ, ಲಡ್ಡು ಸಿಂಗ್ಗೆ ಧಿಕ್ಕಾರ, ಲಡ್ಡು ಸಿಂಗ್ಗೆ ಧಿಕ್ಕಾರ, ಲಡ್ಡು ಸಿಂಗ್ಗೆ ಧಿಕ್ಕಾರ, ಲಡ್ಡು ಸಿಂಗ್ಗೆ ಧಿಕ್ಕಾರ. ನಾನ್ ಮಾತು ಕೊಡ್ತಾ ಇದ್ದೀನಿ, ಖಂಡಿತ ಕಳ್ಳರನ್ನ ಹಿಡ್ಕೊಡ್ತೀನಿ. ನೀವೆಲ್ಲ ಸ್ವಲ್ಪ ಸುಮ್ನೆ ಆಗ್ತೀರಾ? ನೀವೇ ಒಂದ್ಸಲ ಯೋಚನೆ ಮಾಡಿ, ಎಲ್ರು ಒಂದೇ ಸಲ ಹೇಗ್ ಮಲ್ಗೋಕ್ ಸಾಧ್ಯ? ಇದ್ರರ್ಥ ಕಳ್ಳ 2 ಸಲಿನೂ ಬಸ್ಸಲ್ಲೇ ಇದ್ದ. ನಾವಿವಾಗ ಏನ್ ತಿಳ್ಕೊಬೇಕಂದ್ರೆ ಆ ಕಳ್ಳ ನಮ್ಮನ್ನೆಲ್ಲ ಹೇಗ್ ಮಲಗಿಸ್ತಾನೆ ಅಂತ. ನೀವೆಲ್ಲ ಮನೆಗೆ ಹೋಗಿ ಮತ್ತೆ ಪೊಲೀಸ್ಗೆ ಅವ್ರ ಕೆಲಸ ಮಾಡೋಗ್ಬಿಡಿ ದಯವಿಟ್ಟು. ನೀನ್ ನನ್ನ ಕಾಪಾಡ್ಬಿಟ್ಟೆ ಶಿವ. ಇಲ್ಲ ಅಂದ್ರೆ ಈ ಜನಗಳು ನನ್ನನ್ನ ಸಾಯಿಸ್ಬಿಡ್ತಾ ಇದ್ರು. ಥ್ಯಾಂಕ್ ಯು. ಅದ್ ಪರವಾಗಿಲ್ಲ ಸರ್. ಆದ್ರೆ ನಾವೇನಾದ್ರೂ ಕಳ್ಳನ್ನ ಹಿಡಿಬೇಕಂದ್ರೆ ಆ ಬಸ್ಸಲ್ಲಿ ನಾವು ತಿರ್ಗಾ ಪ್ರಯಾಣ ಮಾಡ್ಲೇಬೇಕಾಗತ್ತೆ. ಮತ್ತೊಮ್ಮೆ? ಇಲ್ಲ ಇಲ್ಲ. ನೀವೇ ಯೋಚಿಸಿ, ನೀವೇನಕ್ ಮಲ್ಕೊಂಡ್ಬಿಟ್ರಿ? ನಿಮ್ಗೆ ಕುಡಿಯೋಕೆ ಇಲ್ಲ ತಿನ್ನೋಕೆ ಯಾರಾದ್ರೂ ಏನಾದ್ರೂ ಕೊಟ್ರಾ? ಅಂತದೇನು ಇಲ್ಲ. ಬಸ್ ಕಂಡಕ್ಟ್ರು ಒಂದು ಹೆಡ್ಫೋನ್ ಅನ್ನ ಕೊಟ್ಟ. ಆಮೇಲೆ ಹಾಡ್ ಕೇಳ್ತಾ ಇದ್ವಿ. ತಕ್ಷಣ ಒಂದು ಧ್ವನಿ ಬಂತು, ಮಲ್ಕೊಳ್ಳಿ. ಅದಾದ ನಂತರ ಏನಾಯ್ತು ಅಂತ ನನ್ಗೆ ಗೊತ್ತಿಲ್ಲ ಶಿವ. ಹೆಡ್ಫೋನ್ಸ್ ಇಂದ ಸದ್ದು ಬಂತು, ಮಲ್ಕೊಳ್ಳಿ ಅಂದ್ರೆ ಹೆಡ್ಫೋನ್ಸ್ ಇಂದ ಕಮಾಂಡ್ ಸಿಕ್ಕಿದ ತಕ್ಷಣ ಮಲ್ಕೊಂಡ್ಬಿಟ್ರಿ. ಅಂದ್ರೆ ಬಸ್ ಅಲ್ಲಿ ಕಾಮನ್ ಆಗಿದ್ದು ಹೆಡ್ಫೋನ್ಸ್ ಮಾತ್ರ. ಅದು ಎಲ್ಲರ ತಲೆಲೂ ಇತ್ತು. ನನಗನ್ಸುತ್ತೆ ಹೆಡ್ಫೋನ್ಸ್ ಇಂದಾನೆ ಹೇಗಾದ್ರೂ ಮಾಡಿ ಎಲ್ಲರನ್ನು ಮಲ್ಗಿಸ್ತಾ ಇದ್ದಾರೆ ಅಂತ. ಹಾಗಾದ್ರೆ ಈ ಸಲ ನಾವು ಪೂರ್ತಿ ತಯಾರಿ ಮಾಡ್ಕೊಂಡೇ ಹೋಗೋಣ. ಅಯ್ಯೋ, ಲಡ್ಡು ಸಿಂಗ್ ಸರ್ ಇಷ್ಟೊತ್ತಾದ್ರೂ ಬಂದಿಲ್ವಾ? ನಾನ್ ಎಷ್ಟೊಂದು ಚೆನ್ನಾಗಿ ಗೆಟಪ್ ಮಾಡ್ಕೊಂಡಿದ್ದೀನಿ. ಶಿವನಿಗೂ ಕೂಡ ನನ್ನ ಪರಿಚಯ ಸಿಕ್ಕಿಲ್ಲ. ಶಿವ, ನಂಗೆ ಯಾಕೋ ಆ ಮೀಸೆ ಮನುಷ್ಯ ಸರಿ ಅಂತ ಅನ್ಸ್ತಿಲ್ಲ. ಡೋಂಟ್ ವರಿ ಆದಿ, ಇನ್ನೂ ಎಷ್ಟೋ ರೀತಿಯ ಜನನ ನೋಡ್ಬೇಕಿದೆ. ನೀನನ್ನ ನೋಡ್ಬೇಡ. ನೀವಿಬ್ರು ಬೇಗ ಹೆಡ್ಫೋನ್ಸ್ ಹಾಕೊಳ್ಳಿ. ನಾನು ಮತ್ತೆ ರೇವಾ ಬರೀ ಹೆಡ್ಫೋನ್ ಹಾಕೊಳ್ಳೋ ತರ ಆಕ್ಟಿಂಗ್ ಮಾಡ್ತೀವಿ ಅಷ್ಟೇ. ಬಾಬಾ, ಇದು ಅದೇ ಹುಡುಗನೇ. ಅವನು ನನಗೆ ಚೆನ್ನಾಗಿ ಹಿಡ್ಕೊಂಡು ಚಚ್ಬಿಟ್ಟಿದ್ದ. ಇವನ್ಗೆ ನಮ್ ಪ್ಲಾನ್ ಬಗ್ಗೆ ಗೊತ್ತಾಗ್ಬಿಟ್ಟಿದ್ಯಾ ಹೇಗೆ? ಮತ್ತೆ ಬಂದಿದ್ದಾನೆ. ಯೋಚನೆ ಮಾಡಬೇಡ, ಗೇಮ್ ಬದಲಿಸುವಂತ ಟೈಮ್ ಬಂದಿದೆ. ಮಲಗೋದು ಮಲಗಿಸೋದು ಜಾಸ್ತಿ ಆಯ್ತು. ಈಗ ಕಣ್ಣು ತೆರೆಸೆ ನಾನು ಕನಸು ಕಾಣಿಸ್ತೀನಿ. ಪ್ರೀತಿಯ ಭಕ್ತರೇ, ಬಾಬಾನ ಮನೆ ಇನ್ನೇನು ಜಾಸ್ತಿ ದೂರ ಇಲ್ಲ. ಬಾಬಾ ನಿಮ್ಮೆಲ್ಲರ ಪ್ರತೀಕ್ಷೆಯಲ್ಲಿದ್ದಾರೆ. ಜೈ ಜೈಕಾರ ಮಾಡುತ್ತಾ ಎಲ್ಲರೂ ಬನ್ನಿ. ಮತ್ತೆ ನೀವೆಲ್ಲರೂ ತ್ಯಾಗವನ್ನು ಮಾಡುತ್ತಾ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುವನ್ನು ಆಶ್ರಮದ ದಾನ ಪಾತ್ರೆಯಲ್ಲಿ ಹಾಕಿಬಿಡಿ.
ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ. ಹೆಡ್ಫೋನ್ಸ್ ಅಲ್ಲಿ ಇವ್ರಿಗೆಲ್ಲ ಕಮಾಂಡ್ ಸಿಕ್ಕಿದೆ ಅಂತ ಕಾಣುತ್ತೆ. ನೋಡು, ಆದಿ ಮತ್ತೆ ಯುಡಿ ಕೂಡ ಬೇರೆಯವ್ರ ತರನೇ ಕಿರ್ಚಾಡ್ತಿದ್ದಾರೆ. ನಡಿ ನೋಡೋಣ. ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ, ಜ್ಞಾನಿ ಬಾಬಾಗೆ ಜಯವಾಗಲಿ. ಭಕ್ತರೇ, ನಿಮ್ಮ ಎಲ್ಲ ವಸ್ತುಗಳನ್ನು ದಾನ ಪಾತ್ರೆಯೊಳಗೆ ಹಾಕಿಬಿಡಿ. ಶಿವ, ನೋಡು, ಅವರು ತಮ್ಮ ಒಡವೆ ಹಣ ಎಲ್ಲಾನು ದಾನ ಪೆಟ್ಟಿಗೆನಲ್ಲಿ ಹಾಕ್ತಾ ಇದ್ದಾರೆ. ಅಯ್ಯೋ, ಆದೇ ಯೋಡಿ ಕೂಡ ಅವ್ರ ಪರ್ಸ್ ಹಾಕ್ಬಿಟ್ರು. ಅವರೆಲ್ಲ ಹಿಪ್ನೋಟೈಸ್ ಆಗಿದ್ದಾರೆ ಅನ್ಸುತ್ತೆ. ನಡಿ, ಅವ್ರ ಎಲ್ಲ ಹೆಡ್ಫೋನ್ಸ್ ತೆಗಿಬೇಕು. ಇವರಿಬ್ರು ಏನ್ ಮಾಡ್ತಿದ್ದಾರೆ? ಹೆಲೋ, ಎಲ್ರಿಗೂ ಜ್ಞಾನ ಬಂದಿದ್ಯಾ? ಅಯ್ಯೋ, ನಾವ್ ಬಸ್ನಲ್ಲಿದ್ವಿ, ಇಲ್ಲಿ ಹೇಗ್ ಬಂದ್ವಿ? ಹೌದು ಹೌದು, ನಾವು ಬಸ್ನಲ್ಲಿದ್ವಿ. ನಿಮ್ಮ ಒಡವೆ ಚಿನ್ನ ದುಡ್ಡು ಎಲ್ಲಿದೆ? ನನ್ ಜ್ಯುವೆಲ್ರಿ ಎಲ್ಲಿ ಹೋಯ್ತು? ಅಯ್ಯೋ, ನನ್ನ ಕಳ್ತನ ಆಗಿದೆ. ನನ್ಗೆ ಇವನ್ ಮೇಲೆ ಮೊದ್ಲಿಂದಾನೇ ಕಣ್ಣಿತ್ತು. ಇವನೇ ಕಳ್ಳ ಅಂತ ಗೊತ್ತು. ಹೊಡೀರಿ ಅವನ್ನ. ಅದು ಲಡ್ಡು ಸಿಂಗ್ ಸರ್ ಅನ್ಸುತ್ತೆ. ಅದಿ ನೀನಂತೂ ಅವ್ರಿಗೆ ಸುಮ್ನೆ ಹೊಡಿಸ್ದೆ. ಅವರು ಕಳ್ಳ ಅಲ್ಲ, ಲಡ್ಡು ಸಿಂಗ್ ಸರ್ ಅವರು. ಥ್ಯಾಂಕ್ ಯು ರೇವಾ, ನೀನ್ ಕಾಪಾಡ್ಬಿಟ್ಟೆ. ಈಗ ಎಲ್ಲಿ ಹೋಗೋದು? ಜೀವನ ಆಟ ಆಡಿದೆ, ನಾನೀಗ ಆಟ ಆಡ್ಬೇಕಾಗಿದೆ. ಹೋಗಿ ಆ ಹುಡುಗನಿಗೆ ಬುದ್ಧಿ ಕಲಿಸ್ಬಿಟ್ಟು ಬನ್ನಿ. ಏಯ್, ಕೆಂಪು ಟಿ ಶರ್ಟ್, ನಮ್ ಜೊತೆ ಬಾ. ಲಡ್ಡು ಸಿಂಗ್ ಸರ್, ಇಲ್ಲಿ ತುಂಬಾನೇ ಪಬ್ಲಿಕ್ ಇದೆ. ನಾನು ಇವ್ರನ್ನ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತೀನಿ. ಹೇ, ಬೈಕಲ್ಲಿರೋ ಅಂಕಲ್ಗಳೇ, ಧೈರ್ಯ ಇದ್ರೆ ಹಿಡಿದು ತೋರಿಸಿ ನನ್ನ. ಮಗು, ಇದು ಜ್ಞಾನಿ ಬಾಬಾರ ಏರಿಯಾ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಇದೆ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಬಿಡಬೇಡಿ ಆ ಮಗುನ, ಮುಗಿಸ್ಬಿಡಿ. ಬಿಡಬೇಡಿ ಆ ಮಗುನ. ಶಿವ, ಅವ್ರ ಹೆಡ್ಫೋನ್ಸ್ ತೆಗೆದ್ಬಿಡು. ಅವ್ರಿಗೆ ಏನೋ ಕಮಾಂಡ್ ಸಿಗ್ತಾ ಇದೆ.
ನಾನ್ ನಿಮ್ ಕಡೆಯವನು. ಸಾರಿ. ಎಲ್ಲಿ ಹೋಗ್ತಿದ್ದೀರಾ ಜ್ಞಾನಿ ಬಾಬಾ ಅಂಕಲ್? ಇವಾಗ ನಾನು ಎಲ್ಲಿ ಹೋಗೋದು? ಜೀವನ ಆಟ ಆಡ್ತಿದೆ. ಈಗ ಭಕ್ತರೆಲ್ಲ ಆಟ ಆಡಿಸ್ತಾರೆ. ನಾನು ಕೇವಲ ಅಮಾಯಕರನ್ನ ದಡ್ರನ್ನಾಗಿ ಮಾಡಿ ಅವರಿಂದ ಕಳ್ತನ ಮಾಡಿಸ್ತೀನಿ. ಇವತ್ತು ಇಲ್ಲಿ, ನಾಳೆ ಇನ್ನೊಂದು ಕಡೆ. ಜ್ಞಾನಿ ಬಾಬಾ, ನಿಮ್ಮ ನಾಳೆ ನಾಡಿದ್ದು ಆಚೆ ನಾಡಿದ್ದು ಮತ್ತೊಂದು ನಾಡಿದ್ದು ಎಲ್ಲ ಜೈಲಲ್ಲೇ ಮಾಡುವಿರಂತೆ. ಒಳ್ಳೆ ಕೆಲಸ ಮಾಡಿದೆ ಶಿವ. ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ. Watch India's largest kids library only on Jio Hotstar. Download the app now.